So, hi guys. So, this video is only for those people who are willing to modify their already amazing B6 audio system just to make it even better. So, yes, I know B6 already comes with one of the best factory installed sound system, but I had two major reasons for making these changes. The first one being the bass cutoff at around 25% volume, and the second reason is that for me, every frequency should be reproduced in the right proportion, from deep lows to clear mids and crisp highs. While the B6 system has amazing bass, but I felt the mid frequencies were lagging, making the overall sound less balanced than I wanted. The entire modification was done only by me and my father. We didn't take any help from any audio shop or installer. ಸೊ ನಾನು ಇವಾಗ ಏನು ಹೇಳ್ತೀನಿ ಅದೊಂಚೂರು ಕನ್ಫ್ಯೂಸ್ ಆಗ್ಬೋದು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಫಸ್ಟ್ ಮೇನ್ ಥಿಂಗ್, ಆಡಿಯೋ ಇನ್ಪುಟ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಂದ ನಾನು ಆಡಿಯೋ ಇನ್ಪುಟ್ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿಗೇನು ಸ್ಪೀಕರ್ ಬರುತ್ತಲ್ವ, ಸ್ಪೀಕರಿಗೆ ಸಿಸ್ಟಮಿಂದ ಏನು ಬರುತ್ತೆ, ಇಲ್ಲಿಂದ ಒಂದು ಕ್ಲಿಪ್ ಬರುತ್ತೆ. ಆ ಕ್ಲಿಪ್ ಹಾಕ್ಬಿಟ್ಟು ನಾನು ಆಡಿಯೋ ಇನ್ಪುಟ್ ತೊಗೊಂಡಿದ್ದೀನಿ. ಸರಿನಾ? ಸೇಮ್ ದಿಸ್ ಸಪ್ಲೈಸ್ ಫಾರ್ ಬೋತ್ ಲೆಫ್ಟ್ ಸೈಡ್ ಆ್ಯಂಡ್ ದೆನ್ ರೈಟ್ ಸೈಡ್. ಎರಡರದ್ದು ಇಲ್ಲಿಂದ ಟ್ಯಾಪ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಹೈ ಲೋ ಫ್ರೀಕ್ವೆನ್ಸಿ ಅಂತಾರೆ. ಇದನ್ನು ಆಕ್ಸ್ ಕೇಬಲಿಗೆ ಕನ್ವರ್ಟ್ ಮಾಡಿದ್ದೀನಿ ನಾನು. ಸೊ ಅದೊಂದು ಅಡಾಪ್ಟರ್ ಬರುತ್ತೆ, ಅಡಾಪ್ಟರಿಗೆ ಕನ್ವರ್ಟ್ ಮಾಡಿ ಆಕ್ಸಿಗೆ ಕನ್ವರ್ಟ್ ಮಾಡಿದ್ದೀನಿ, ಆಕ್ಸ್ ಕೇಬಲಿಗೆ ಕನ್ವರ್ಟ್ ಮಾಡಿದ್ದೀನಿ. ಇದು ಕಾಣಿಸ್ತಿದೆಯಲ್ಲ, ಅದೇ ಆಕ್ಸ್ ಕೇಬಲ್. ಸೊ ಆ ಆಕ್ಸ್ ಕೇಬಲ್ಗೆ ಏನಕ್ಕೆ ಕನ್ವರ್ಟ್ ಮಾಡಿದ್ದೀನಿ ಅಂದರೆ, ಈ ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮಿಗೆ ಕನೆಕ್ಷನ್ ಕೊಡಬೇಕು ಅಂತ. ಈ ಸಿಸ್ಟಮಿಗೆ ಆಕ್ಸ್ ಇನ್ಪುಟ್ಟಿಗೆ ನಾನು ಹೈ ಲೋ ಫ್ರೀಕ್ವೆನ್ಸಿಯಿಂದ ಏನು ಔಟ್ಪುಟ್ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಕನೆಕ್ಷನ್ ಕೊಡ್ತೀನಿ. ಸೊ ದ್ಯಾಟ್ ಈ ಯೂನಿಟಿಂದಾನೇ ನನ್ನ ಎಲ್ಲ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸಿಗೆ ಕನೆಕ್ಷನ್ ಹೋಗುತ್ತೆ. ಸೊ ಈ ಸಿಸ್ಟಮ್ ಹಾಕಿರೋದಕ್ಕೆ ಎರಡು ರೀಸನ್ ಏನು ಅಂದರೆ, ಒಂದು, ಈ ಸಿಸ್ಟಮು ಸಕ್ಕತ್ತಾಗಿ ಔಟ್ಪುಟ್ ಕೊಡುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಏನು ಡೈರೆಕ್ಟ್ ಸ್ಪೀಕರಿಂದ ಟ್ಯಾಪ್ ಮಾಡಿ ಡೈರೆಕ್ಟ್ ಇನ್ನೊಂದು ಸ್ಪೀಕರಿಗೆ ಕನೆಕ್ಷನ್ ಕೊಟ್ಟರೆ ಅಷ್ಟು ಔಟ್ಪುಟ್ ಬರೋಲ್ಲ, ಅಥವಾ ಆ ಪಂಚ್ ಬರೋದಿಲ್ಲ. ಸೊ ಈ ಸಿಸ್ಟಮಿಂದ ಹೋದರೆ, ಪಯನಿಯರ್ MVH ಅಂತಾರೆ ಇದನ್ನು, ಇದರಿಂದ ಹೋದರೆ ತುಂಬ ಚೆನ್ನಾಗಿ ಔಟ್ಪುಟ್ ಇರುತ್ತೆ. ನಾನು ಎರಡೂ ಟ್ರೈ ಮಾಡೀನಿ. ಡೈರೆಕ್ಟ್ ಸ್ಪೀಕರಿಂದ ಟ್ಯಾಪ್ ಮಾಡಿ ಇನ್ನೊಂದು ಸ್ಪೀಕರಿಗೆ ಕನೆಕ್ಷನ್ ಕೊಟ್ಟೀನಿ, ಬಟ್ ಅಷ್ಟು ಔಟ್ಪುಟ್ ಬಂದಿಲ್ಲ. ಸೊ ನಾನೇನು ಮಾಡಿದೆ, ಇದರಿಂದ ಈ ಸಿಸ್ಟಮಿಂದ ಒಂದು ಸಲ ಆಕ್ಸ್ ಇನ್ಪುಟ್ ಬಂದಿದ್ದ ತಕ್ಷಣವೇ ಈ ಸಿಸ್ಟಮ್ ಕೆಲಸ ಮಾಡಿಬಿಡುತ್ತೆ. ಏನಂದರೆ ಇದರಲ್ಲೇ ಸ್ಪೀಕರ್ ಔಟ್ಪುಟ್ ಎಲ್ಲ ಬಂದ್ಬಿಡುತ್ತೆ. ಸೊ ಫ್ರಂಟ್ ಸ್ಪೀಕರ್ ಔಟ್ ತೊಗೊಂಡು ಮುಂದೆ ಇರೋ ನಂದು ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸಿಗೆ ಕನೆಕ್ಷನ್ ಕೊಟ್ಟೀನಿ, ಅದು ವರ್ಲ್ಟೆಕ್ ಸ್ಪೀಕರ್ಸು. ಅದಾದಮೇಲೆ ರೇರ್ ಸ್ಪೀಕರ್ ಔಟ್ಪುಟ್ಟಲ್ಲಿ JBL ಸ್ಪೀಕರ್ಸಿಗೆ ಕೊಟ್ಟೀನಿ, ಪ್ಲ್ಯಾಂಕ್ ಸ್ಪೀಕರ್ಸ್ ಅದು. ಆಮೇಲೆ ಇದರಲ್ಲೇ ಆ್ಯಂಪ್ಲಿಫೈಯರ್ ಔಟ್ ಇರುತ್ತೆ. ಆ ಆ್ಯಂಪ್ಲಿಫೈಯರ್ ಔಟ್ ತೊಗೊಂಡು ನಾನು ನನ್ನ ಆ್ಯಂಪ್ ಕೂರಿಸ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಸೇಮ್ ಸಬ್ವೂಫರ್ ಕನೆಕ್ಷನ್ ಹೋಗುತ್ತೆ. ಇಲ್ಲಿ ನೋಡಿ, ಇದು ಸಬ್ವೂಫರ್ ಕನೆಕ್ಷನ್, ಇಲ್ಲಿಂದ ಸಬ್ವೂಫರ್ ಕನೆಕ್ಷನ್ ಹೋಗುತ್ತೆ. ಸೊ ದಿಸ್ ಈಸ್ ಆ್ಯಂಪ್ ಇನ್ಪುಟ್. ಆಮೇಲೆ ಈ ಆ್ಯಂಪಿಗೆ ನಂದು ಇದಿದೆ, ಏನು ಗೇನ್ ಕಂಟ್ರೋಲರ್ ಅಂತಾರೆ, ಇದನ್ನು ಮುಂದ್ಗಡೆ ಕನೆಕ್ಷನ್ ಕೊಡ್ತೀನಿ, ಅದನ್ನು ತೋರಿಸ್ತೀನಿ ಆಮೇಲೆ. ಅದು ನಿಮ್ಮ ಸಬ್ವೂಫರ್ ಲೆವೆಲ್ ಸೆಟ್ ಮಾಡ್ಕೊಬೋದು ಮುಂದೆಯಿಂದನೇ. ಸೊ ದಿಸ್ ಈಸ್ ವರ್ಲ್ಟೆಕ್ WT4300 ಆ್ಯಂಪ್ಲಿಫೈಯರ್. ಸೊ ಇದ್ರದ್ದು ತೊಗೊಂಡಿರೋ ಎರಡು ರೀಸನ್ ಏನು ಅಂದರೆ, ಒಂದು, ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ. ನೆಕ್ಸ್ಟ್ ಥಿಂಗ್, ನಿಮಗೆ ಎಂಥ ಸೆಟ್ಟಿಂಗ್ಸ್ ಬೇಕಾದ್ರೂ ನೀವು ಇದರಲ್ಲಿ ಸೆಟ್ ಮಾಡ್ಕೊಬೋದು. ಆ ಸೆಟ್ಟಿಂಗ್ಸ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಎಷ್ಟು ಅಂದರೆ ಈಕ್ವಲೈಸರ್ ಸೆಟ್ಟಿಂಗ್ಸ್ ಇದೆ ಅಂದರೆ ನೋಡಿ, ಇಷ್ಟು ಸೆಟ್ಟಿಂಗ್ಸ್ ಇದೆ ನಿಮಗೆ. ಸೊ ನಿಮಗೆ ಯಾವ ಫ್ರೀಕ್ವೆನ್ಸಿ ಅಂದರೆ ನಿಮ್ಮ ಟೇಸ್ಟ್ ಮೇಲೆ ನಿಮಗೆ ಯಾವ ಫ್ರೀಕ್ವೆನ್ಸಿ ಬೇಕು, ಯಾವ ಥರ ಸೆಟ್ಟಿಂಗ್ಸ್ ಬೇಕು, ಎಲ್ಲನೂ ಇಲ್ಲಿ ಸೆಟ್ ಮಾಡ್ಕೊಬೋದು. ದಿಸ್ ಈಸ್ ಓನ್ಲಿ ಫಾರ್ ಯುವರ್ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್. ಇದು ಯಾವುದೇ ಕಂಪ್ನಿ ಸ್ಪೀಕರ್ಸಿಗೆ ನಂಗೆ ಕನೆಕ್ಷನ್ ಕೊಟ್ಟಿಲ್ಲ. ಸೊ ಇದು ನನ್ನ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸಿಗೆ ಮಾತ್ರನೇ ಇದೆಲ್ಲ ಸೆಟ್ಟಿಂಗ್ಸ್ ಇರೋದು. ಸೊ ಇಷ್ಟು ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಬೇಕಾದ್ರೆ ನಿಮಗೆ ನೀವು ಏನಂತೀರ ನೋಡಿ, ಇಲ್ಲಿ ಸೋರ್ಸ್ ಲೆವೆಲ್ ಅಡ್ಜಸ್ಟೆಡ್, ಇದು ಸಬ್ವೂಫರು, ನಿಮಗೆ ಎಷ್ಟು ಬೇಕು ಸಬ್ವೂಫರ್ ಸೆಟ್ಟಿಂಗ್ಸ್, ಎಷ್ಟು ಜಾಸ್ತಿ ಬೇಕು, ಎಷ್ಟು ಕಡಿಮೆ ಬೇಕು ಅಂತ. ಆಮೇಲೆ ನೋಡಿ, ಇಲ್ಲಿ ಸ್ಪೀಕರ್ ಲೆವೆಲ್, ನಿಮಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು, ಫ್ರಂಟ್ ಸ್ಪೀಕರಿಗೆ ಎಷ್ಟು ಬೇಕು, ಎಷ್ಟು ಔಟ್ಪುಟ್ ಹೋಗಬೇಕು, ಎಲ್ಲನೂ ಇಲ್ಲಿ ಸೆಟ್ ಮಾಡ್ಕೊಬೋದು. ಆಮೇಲೆ ಲೆಫ್ಟ್ ರೈಟ್ ಬ್ಯಾಲೆನ್ಸು, ಇದು ನೋಡಿ ಬಾಸ್ ಬೂಸ್ಟರ್ 5 ಇಟ್ಟು ನಾನು. ಆಮೇಲೆ
ನೆಕ್ಸ್ಟ್ ಲೌಡ್ನೆಸ್ಸು ಅದು ಮಿಡ್ ಇದೆ, ಇದೆಲ್ಲ ನಾನು ಏನು ಫುಲ್ ಮ್ಯಾಕ್ಸಿಮಮ್ ಇಟ್ಟಿಲ್ಲ, ಜಸ್ಟ್ ಮಿಡಲಲ್ಲಿ ಇಟ್ಟೀನಿ. ಇದಕ್ಕೇ ಗಾಡೀಲಿ ಕೂರೋದಕ್ಕಾಗಲ್ಲ, ಅಷ್ಟು ಔಟ್ಪುಟ್ ಬರುತ್ತೆ ಇದರಲ್ಲಿ. ಸೊ ನಾನು ತೊಗೊಂಡಿರೋ ಈ ಗಾಡೀಲಿರೋ ಎಲ್ಲ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್ ಕೂಡ ಇಲ್ಲಿಗೆ ಬಂದ್ಬಿಟ್ಟು ಇದರಿಂದನೇ ಡಿಸ್ಟ್ರಿಬ್ಯೂಟ್ ಆಗಿರೋದು. ಸೊ ನನಗೆ ಯಾವುದೇ ವಾರಂಟಿ ಇಶ್ಯೂಸ್ ಬರೋದಿಲ್ಲ, ಯಾಕೆಂದರೆ ನಾನು ಎಲ್ಲೂ ವೈರ್ ಟ್ಯಾಪ್ ಮಾಡಿ ಎಲ್ಲೂ ತೊಗೊಂಡಿಲ್ಲ. ಸೊ ಈ ಹೈ ಲೋ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲೂ ನಿಮಗೆ ಗೇನ್ ಕಂಟ್ರೋಲ್ ಮಾಡ್ಕೊಬೋದು. ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ವೈರ್ ನೋಡಿ, ಇಲ್ಲಿ ನಿಮಗೆ ಅದನ್ನು ಕಂಟ್ರೋಲ್ ಮಾಡ್ಕೊಬೋದು ಹೈ ಲೋ ಫ್ರೀಕ್ವೆನ್ಸಿಯಿಂದ. ಸೊ ಈ ಯೂನಿಟ್ ಏನು ಅಂದರೆ, ನಾನು ಏನಾರ ಇನ್ ಕೇಸ್ ಸರ್ವಿಸ್ ಬಿಟ್ಟಾಗ ಎಲ್ಲ ತೆಗಿಬೇಕು ಅಂತ ಬಂದರೆ ಎಲ್ಲನೂ ಡಿಟ್ಯಾಚ್ ಮಾಡ್ಬೋದು, ಅಂದರೆ ಎಲ್ಲನೂ ಅನ್ಪ್ಲಗ್ ಮಾಡ್ಬೋದು. ಸೊ ಯಾವ್ದು ಅಂದರೆ ಇದು ಮತ್ತು ಇದು ಸಬ್ಬೂಫರಿ ಕನೆಕ್ಷನ್ನು. ಸೊ ಇವೆರಡಿಂದನೂ ತೆಗ್ದುಬಿಟ್ಟು ನಾನು ಸಬ್ಬೂಫರು ತೆಗೆದು ಆಚೆ ಕಡೆ ಇದೆ. ಸೊ ಇವೆರಡು ಸಬ್ಬೂಫರಿಗೆ ಹೋಗುತ್ತೆ. ಇದು ಬಂದುಬಿಟ್ಟು ರೇರ್ ಸ್ಪೀಕರು, ಇದು ಮತ್ತು ಇದು ಇವೆರಡು ರೇರ್ ಸ್ಪೀಕರ್ ಅಂದರೆ ಪ್ಲ್ಯಾಂಕ್ ಸ್ಪೀಕರ್ಸ್. ಇದು ಕಾಣಿಸ್ತಿದೆಯಲ್ಲ, ಇದು ಪ್ಲ್ಯಾಂಕ್ ಸ್ಪೀಕರ್ಸ್ JBLದು. ಸೊ ಇವೆರಡು ಅದ್ರ ಕನೆಕ್ಷನ್. ಮತ್ತು ಈ 4 ಬಂದ್ಬಿಟ್ಟು ಇಲ್ಲಿಗೆ ಹೋಗ್ತೀಯಲ್ಲ ಈ ಸ್ಪೀಕರ್ ಕನೆಕ್ಷನ್. ಇದು ವರ್ಲ್ಟೆಕ್ ಸ್ಯಾಟಲೈಟ್ ಸ್ಪೀಕರ್ಸ್ ಅಂತಾರೆ. ಇದು ತುಂಬ ಚೆನ್ನಾಗಿದೆ. ಇದು 3-ವೇ ಸ್ಪೀಕರ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಫ್ರೀಕ್ವೆನ್ಸಿ, ಬಾಸು ಮತ್ತು ಮಿಡ್ ರೇಂಜು ಸೂಪರಾಗಿ ಬರುತ್ತೆ. ಸೊ ಇದು ನೋಡಿ, ಅದು ಈ 4 ಸ್ಪೀಕರ್. ಒಂದು ಬಂದುಬಿಟ್ಟು ನಾನು ಖಾಲಿ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅದು ಇನ್ನೊಂದು ಸಬ್ಬೂಫರ್ ಇದೆ ಮುಂದೆ, ಅದನ್ನು ನಾನೇನು ಉಪಯೋಗಿಸ್ತಿಲ್ಲ ಇವಾಗ. ಸೊ ಅದನ್ನೇನು ತೆಗಿಬೇಕು ಅಂತ ಅನಿಸಿಲ್ಲ, ಸೊ ಅದನ್ನು ಖಾಲಿ ಬಿಟ್ಟಿನಿ. ಇದೇ ಆ ಸ್ಪೀಕರ್, ಸಬ್ಬೂಫರ್ ಕನೆಕ್ಷನ್, ಅದನ್ನೇ ನಾನು ಉಪಯೋಗಿಸ್ತಿಲ್ಲ. ಸೊ ಇದು ಬಂದುಬಿಟ್ಟು ಅದೇ ನಾನು ಹೇಳಿದ್ನಲ್ಲ ಅದ್ರದ್ದು ಕನೆಕ್ಷನ್ ಇದು. ಸೊ ಇದು ಆಪ್ಟಿ ಡ್ರೈವ್ ಸಬ್ಬೂಫರು. ಇವಾಗ ಇದೆಲ್ಲೂ ಸಿಗೋಲ್ಲ, ತುಂಬ ಹಳೇದಿದು, ಬಟ್ ಔಟ್ಪುಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಇವಾಗ ಪವರ್ ಸಪ್ಲೈಗೆ ಬರೋಣ. ಸೊ ನಾನೇನು ಪವರ್ ಸಪ್ಲೈ ಮಾಡೀನಿ ಅಂದರೆ, ಒಂದು ರೆಡ್ ವೈರ್. ಆ ರೆಡ್ ವೈರ್ ಬಂದುಬಿಟ್ಟು ಮುಂದೆ ಬ್ಯಾಟ್ರಿಯಿಂದನೇ ಬರುತ್ತೆ. ಮುಂದೆ ಹುಡ್ ಇರುತ್ತಲ್ಲ ಫ್ರಂಕ್, ಅಲ್ಲಿಂದ ನಾನು ತೊಗೊಂಬಂದೀನಿ, ಅದನ್ನು ತೋರಿಸ್ತೀನಿ. ಸೊ ಅಲ್ಲಿನೂ ನಾನು ಯಾವುದೇ ರೀತಿಯಾದ ಟ್ಯಾಪ್ ಮಾಡಿಲ್ಲ, ನಾನು ಯಾವುದೇ ವೈರ್ನ ಕೂಡ ಟ್ಯಾಪ್ ಮಾಡಿಲ್ಲ. ಬ್ಯಾಟ್ರಿಯಿಂದ ಕ್ಲೀನಾಗಿ ಕನೆಕ್ಷನ್ ತೊಗೊಂಡು ಹಿಂದ್ಗಡೆ ತನಕ ನಾನು ವೈರ್ ಕವರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಸೊ ದಟ್ ಈಸ್ ಅಬೌಟ್ ರೆಡ್ ವೈರ್ ಅಂದರೆ ಪ್ಲಸ್. ನೆಕ್ಸ್ಟ್ ಬರೋದು ಗ್ರೌಂಡಿಂಗ್. ಸೊ ಗ್ರೌಂಡಿಂಗ್ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿಂದ ತೊಗೊಂಡಿದ್ದೀನಿ ಗ್ರೌಂಡಿಂಗ್ ವೈರ್. ಸೊ ಇಲ್ಲಿ ನೋಡಿ ಯಾವುದೇ ರೀತಿಯಾದ ಟ್ಯಾಪಿಂಗ್ ಮಾಡಿಲ್ಲ. ಸೊ ಬಾಡಿಗೆ ಕೊಟ್ಟರೆ ಅದು ಗ್ರೌಂಡಿಂಗ್ ಆಗಿಬಿಡುತ್ತೆ. ದಿಸ್ ಈಸ್ ಫಾರ್ ಗ್ರೌಂಡಿಂಗ್. ಅವೆರಡು ಅಲ್ಲಿಗೆ ಬಂದೆ, ಆಯಿತಾ. ಆಮೇಲೆ ನೆಕ್ಸ್ಟ್ ರಿಮೋಟ್ ವೈರ್ ಏನು ಕೆಲಸ ಅಂದರೆ, ಇವಾಗ ನಾವು ಗಾಡಿ ಆಫ್ ಆಗಿದ ತಕ್ಷಣವೇ ಗಾಡಿ ಆ್ಯಂಪ್ಲಿಫೈಯರ್ ಮತ್ತು ಈ ಸಿಸ್ಟಮ್ ಎರಡೂ ಆಫ್ ಆಗಬೇಕು. ಸೊ ಅದಕ್ಕೆ ರಿಮೋಟ್ ವೈರ್ ಬೇಕು. ಆ ರಿಮೋಟ್ ವೈರಿಗೆ ಕನೆಕ್ಷನ್ ನಾನು ಇಲ್ಲಿಂದ ತೊಗೊಂಡಿದ್ದೀನಿ. ಈ ಸಿಗರೇಟ್ ಲೈಟರ್ ಇದೆಯಲ್ಲ, ಇದರಿಂದ ಟ್ಯಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸೊ ದಟ್ ಗಾಡಿ ಆಫ್ ಆಗಿದ ತಕ್ಷಣವೇ ಎಲ್ಲನೂ ಆಫ್ ಆಗುತ್ತೆ. ಸೊ ನೋಡಿ, ಇವಾಗ ಗಾಡಿ ಆಫ್ ಆಗುತ್ತೆ. ಆಫ್ ಮಾಡು, ಇದು ಆಫ್ ಆಗುತ್ತೆ. ಸೊ ದಿಸ್ ಈಸ್ ರಿಮೋಟ್ ಕನೆಕ್ಷನ್. ಸೊ ಇದೇ ಸೇಮ್ ಈ ಸಿಸ್ಟಮಿಗೂ ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ಪವರ್ ಸಪ್ಲೈ ಬಗ್ಗೆ ಹೇಳಿದ್ನಲ್ಲ, ಸೊ ಈ ಪ್ಲಾಸ್ಟಿಕ್ನ ತೆಗೆದು ಇಲ್ಲಿರೋ ಸ್ಕ್ರೂಗಳನ್ನ ತೆಗೆದ್ರೆ ಇದು ಆಚೆ ಬರುತ್ತೆ ಫ್ರಂಕ್. ಸೊ ಸೇಮ್ ನಮ್ಮ ಕಾರಲ್ಲೆಲ್ಲ ಇರೋ ಥರನೇ ಇಲ್ಲಿ ಕನೆಕ್ಷನ್, ಇದು ಬ್ಯಾಟ್ರಿ ಇರುತ್ತೆ, ಆಕ್ಸಿಲರಿ ಬ್ಯಾಟ್ರಿ. ಅಲ್ಲಿಂದ ನಾನು ಪ್ಲಸ್ ವೈರ್, ಪಾಸಿಟಿವ್ ಟರ್ಮಿನಲ್ನ ತೊಗೊಂಡಿದ್ದೀನಿ ಅವ್ರು ವಾಟ್ ಎವರ್. ಸೊ ಇದು ಡೆಡ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ಒಂದು ಇದು ಏನಪ್ಪ ವಾರ್ನಿಂಗ್ ಟ್ರಯಾಂಗಲ್ ಇಡೋದಕ್ಕೆಲ್ಲ ಜಾಗ ಇರುತ್ತೆ ಇದು. ಸೊ ನಾನು ಅದನ್ನು ತೆಗೆದುಬಿಟ್ಟು ಸಿಸ್ಟಮ್ ಕೂರಿಸಿದ್ದೀನಿ. ಸೊ ನಂಗೆ ಅನಿಸೋ ಪ್ರಕಾರ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಯಾಕೆ ಅಂದರೆ B6 ತುಂಬ ಚೆನ್ನಾಗಿದೆ, ಸ್ಪೀಕರ್ಸ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ, ಬಾಸು ಎಲ್ಲ. ಬಟ್ ಏನು ಪ್ರಾಬ್ಲಮ್ ಅಂದರೆ 25% ವಾಲ್ಯೂಮ್ ಎಕ್ಸೀಡ್ ಆಯಿತು ಅಂದರೆ ಬಾಸ್ ಕಟ್ ಆಫ್ ಆಗುತ್ತೆ. ಸೊ ನಮಗೆ ಎಲ್ಲರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಒಂಚೂರು ಅಟ್ಲೀಸ್ಟ್ ಒಂದು 50% ಆಡಿಯೋ ವಾಲ್ಯೂಮ್ ಇದೆ, ಚೆನ್ನಾಗಿ ಕೇಳಿಸುತ್ತೆ ಮತ್ತು ಎಂಜಾಯ್ ಮಾಡ್ತೀನಿ. ಸೊ 50%ಗೆ ಬಾಸೇ ಬರೋಲ್ಲ, ಬಾಸ್ ಕಟ್ ಆಫ್ ಆಗುತ್ತೆ. ಸೊ ಅದೊಂದೇ ರೀಸನಿಗೆ ನಾನು ಇಷ್ಟೆಲ್ಲ ಮಾಡಿಸಿರೋದು. ಸೊ ಇವಾಗಂತೂ ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ. ಎಲ್ಲರೂ ಈ ಡಬಲ್ ಡಿನ್ ಸೆಟ್ಟೇ ಹಾಕ್ಸ್ಬೇಕು ಅಂತೇನಿಲ್ಲ. ಪಯೋನಿಯರ್ ಅವ್ರದ್ದು ತುಂಬ ಚೆನ್ನಾಗಿದೆ. ಸಿಂಗಲ್ ಡಿನ್ ಸೆಟ್ಟೇ ನಿಮಗೊಂದು 4000 ರುಪೀಸ್ ಸಿಗೋಲ್ಲ, ತುಂಬ ಒಳ್ಳೆ ಸಿಂಗಲ್ ಡಿನ್ ಸೆಟ್ ಸಿಗುತ್ತೆ. ಅದನ್ನೇ ಮಾಡಿಸ್ಕೊಂಡ್ರೂ ಸಾಕು. ಅದರಲ್ಲೂ ಸೇಮ್ ಎಲ್ಲ ಸ್ಪೀಕರ್ ಔಟ್ಪುಟ್ ಮತ್ತು ಆ್ಯಂಪ್ಲಿಫೈಯರ್ ಔಟ್ಪುಟ್ ಎಲ್ಲನೂ ಬರುತ್ತೆ. ಸೊ ನಂದು ಇದಾಗಲೇ ಇತ್ತು, ನಾನು ಹಳೆ ಕಾರಲ್ಲಿತ್ತು. ಸೊ ಅದನ್ನು ನಾನು ಯೂಟಿಲೈಸ್ ಮಾಡಿಕೊಂಡೆ ಅಷ್ಟೇ.
ಸೊ ಇದೆಲ್ಲ ಮೆಸ್ಸಾಗಿ ಕಾಣಿಸುತ್ತಲ್ಲ. ಸೊ ಇನ್ನೊಂದು ವೀಡಿಯೋ ಹಾಕ್ತೀನಿ, ಎಲ್ಲನೂ ಕ್ಲೀನಾಗಿ ಟ್ಯಾಗ್ ಮಾಡಿ ಕ್ಲೀನಾಗಿ ಹಾಕ್ತೀನಿ. ಬರೀ ತೋರ್ಸೋದಕ್ಕೆ ಅಂದ್ಬಿಟ್ಟು ಎಲ್ಲ ಹಿಂಗೆ ಮೆಸ್ಟಪ್ ಆಗಿದೆ. ಒಂದು ವೀಡಿಯೋ ಮಾಡಿ ಅಂದರೆ ಇದೆಲ್ಲ ಆದಮೇಲೆ ಅದು ಒಂದು ಕ್ಲಿಪ್ ಹಾಕ್ತೀನಿ, ಇಷ್ಟು ಕ್ಲೀನಾಗಿ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಗೇನ್ ಕಂಟ್ರೋಲರ್. ಸೊ ನಾನೇನು ಸಬ್ವೂಫರ್ ಹಿಂದ್ಗಡೆ ಇದೆಯಲ್ಲ ಅದನ್ನು ಇಲ್ಲಿಂದನೇ ಬಾಸ್ ಕಂಟ್ರೋಲ್ ಮಾಡ್ಕೊಬೋದು. ಸೊ ನೋಡಿ, ಇವಾಗ ಒಂದು ಚೂರು ಇಡ್ತೀನಿ. ಬಾಸ್ ಜಾಸ್ತಿ ಆಗುತ್ತೆ. ಸೊ ಇದು ಜಸ್ಟ್ 10% ಕೊಟ್ಟಿರೋದು. ಸೊ ನಾನು 50% ಕೊಟ್ಟರು ಕಾರಲ್ಲಿ ಕೊಡೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಬರುತ್ತೆ. ಸೊ ಈ ಔಟ್ಪುಟ್ ಬರಬೇಕು ಅಂದರೆ ನಾನು ಮಾಡಿದ್ದೀನಲ್ಲ ಅದು ಹಂಗೆ ಮಾಡಬೇಕು. ಇನ್ನು ಏನೇ ಮಾಡಿದ್ರೂ ಆ ಔಟ್ಪುಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಆ ಔಟ್ಪುಟ್ ಅಷ್ಟಕ್ಕೆಲ್ಲ ಡಿಸೈನ್ ಮಾಡಿರೋಲ್ಲ ಕಾರ್ ಆ್ಯಂಪ್ಲಿಫೈರ್ನ. ಸೊ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ನಾನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ ಅಂದರೆ, ಇ ವಿ ಕಾರ್ ಅಂದರೆ ಯೂಶ್ವಲಿ ಯಾರೂ ಮುಟ್ಟೋದಿಲ್ಲ. ಎಲ್ಲರೂ ಅಯ್ಯೋ ಇ ಸಿ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತ. ಹೌದು, ನಿಜ ಇರ್ಬೋದು, ಬಟ್ ಕ್ಲೀನಾಗಿ ಮಾಡಿದರೆ ಏನೂ ಆಗೋದಿಲ್ಲ. ಸೊ ಎಲ್ಲರೂ ಹೆದರ್ಕೊಂಡ್ರು, ಯಾರೂ ಮುಟ್ಟಿಲ್ಲ. ಸೊ ಇದೆಲ್ಲ ಪ್ರತಿಯೊಂದು ಸ್ಕ್ರ್ಯಾಚಿಂದನೂ ನಾನೇ ಮಾಡಿರೋದು. ಯಾವುದೇ ಅಂಗಡಿಗೆ ಹೋಗಿದ್ದೀನಿ, ಬಟ್ ಯಾರೂ ಮಾಡಿಲ್ಲ. ಎಲ್ಲ ಹೆದರ್ಕೊಳ್ತಾರೆ, ಸರ್ ಇ ಸಿ ಯು ಪ್ರಾಬ್ಲಮ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಸೊ ನೀವೆಲ್ಲ ಏನಾದ್ರು ಮಾಡಿಫೈ ಮಾಡಿಸ್ಬೇಕು ಅಂದರೆ ಈ ವಿಡಿಯೋ ನೋಡಿಬಿಟ್ಟು ನೀವೇ ಐಡಿಯಾಸ್ ಹೇಳ್ಬಿಟ್ಟು ಮಾಡಿಫೈ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ಆಡಿಯೋ ಮಾಡಿಫಿಕೇಷನ್ಸ್ ನಾನೇನು ಮಾಡೀನಿ ಅಂದರೆ ಫುಲ್ ಬಾಡಿಗೆ ಪಿ ಎಫ್ ಮಾಡಿಸಿಲ್ಲ. ಬರೀ ಇದೇನು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಕ್ಲಾಡಿಂಗ್ ಅಂತಾರಲ್ಲ ಇದನ್ನು. ಸೊ ಫುಲ್ ಥ್ರೂ ಔಟ್ 360 ಡಿಗ್ರಿಲಿ ಏನೇನು ಈ ಬ್ಲ್ಯಾಕ್ ಕಲರ್ ಇದೆ ಇಲ್ಲಿಗೆ ನಾನು ಪಿ ಎಫ್ ಮಾಡಿಸಿದ್ದೀನಿ ನೋಡಿ. ಇದು ಈ ಪಾರ್ಟ್ ಎಲ್ಲ ಕಡೆ ಇಲ್ಲಿ ಹಿಂದೆ, ಏನಕ್ಕೆ ಅಂದರೆ ಇದು ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಮತ್ತು ಸ್ಕ್ರ್ಯಾಚು ತುಂಬ ಆಗುತ್ತೆ. ಸೊ ಅದೊಂದು ಪಿ ಎಫ್ ಮಾಡಿಸೀನಿ. ಈ ಇದಕ್ಕೆ ಯೂಶ್ವಲಿ ಟೂ ವೀಲರು ಅದು ಇದು ಅಥವಾ ನಾವೇ ಏನಾದ್ರು ಟಚ್ ಮಾಡಿಬಿಡ್ತೀವಿ. ಸೊ ಇದಕ್ಕೂ ಪಿ ಎಫ್ ಆಗಿದೆ. ಆಮೇಲೆ ಇದು ಡೋರ್ ವೈಸರ್ಸ್. ಸೊ ಇದು B60 ಅಂತ ಮೊದಲೇ ಕೊಡ್ತಿರೋ ಗಾಡಿ ಕಂಪ್ನಿಯಿಂದನೇ. B60 ಅಂದರೆ ಬಿ ಸೆಕ್ಸಿ ಅನ್ನೋ ಥರ. ಬಟ್ ಇಂಡಿಗೋ ಫ್ಲೈಟ್ ಅವ್ರದ್ದು ಅದೇನೋ ಇದಾಗಿತ್ತು. ಸೊ ಅವಾಗಿಂದ 6 ಅನ್ನೋದನ್ನ ತೆಗೆದ್ಬಿಟ್ಟು ಬರೀ B6 ಅಂತ ಮಾಡಿದರು. ನಾನೇ ಹಾಕ್ಸ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಒನ್. ಆಮೇಲೆ ಪಿ ಎಫ್ ಮತ್ತು ಫುಲ್ ಕಾರಿಗೆ 50% ಟಿಂಟ್ ಹಾಕ್ಸಿದ್ದೀನಿ. ಸೊ ನೋಡಿ ಅಷ್ಟೇ, ಅದು ಬಿಟ್ಟು ಬೇರೆದೇನೋ ಮಾಡಿಸಿಲ್ಲ. ಲೈಟ್ ಒಂದು ಅಪ್ಗ್ರೇಡ್ ಮಾಡಿಸ್ಬೇಕು, ಬಟ್ ಯಾಕೋ ಅದಕ್ಕೂ ಇಂಟ್ರೆಸ್ಟ್ ಇಲ್ಲ ಮಾಡಿಸೋದಕ್ಕೆ. ಏನಕ್ಕೆ ಅಂದರೆ ಅದಕ್ಕೆ ವೈರೆಲ್ಲ ಟ್ಯಾಪ್ ಮಾಡಿ ಒಂಚೂರು ಚಿತ್ರಾನ್ನ ಮಾಡ್ತಾರೆ. ಸೊ ಅಷ್ಟೇ. ಸೊ ಇನ್ನೊಂದು ಏನು ಮಾಡಿಸ್ಬೋದು ಅಂದರೆ ಇಲ್ಲಿಗೆ ಈ ಫಾರ್ಮುಲಾ ಇ ಎಡಿಷನ್ ಅಂತ ಬಂದಿದೆಯಲ್ಲ ಹೊಸ B6. ಸೊ ಅದಕ್ಕೆ ಒಂದು ಸಕ್ಕದಾಗಿರೋ ಸ್ಪಾಯ್ಲರ್ ಬಂದಿದೆ ಇಲ್ಲಿಗೆ. ಅಂದರೆ ಕಂಪ್ನಿಯವ್ರು ಕೊಡ್ತಾರೆ. ಅದು ಆಫ್ಟರ್ ಮಾರ್ಕೆಟಲ್ಲಿ ಬರೋದಕ್ಕೆ ಕಾಯ್ತಾ ಇದ್ದೀನಿ. ಅದೇನಾರ ಬಂತು ಅಂದರೆ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಬಟ್ 8K ಹೇಳ್ತಾನೆ ಅದಕ್ಕೆ. ಸೊ ನಾಟ್ ವರ್ತ್ ಇಟ್. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ JC ರೋಡಿಗೆ ಬಂದರೆ ಒಂದು 3000-4000 ಸಿಕ್ಬಿಡುತ್ತೆ. So guys, I have put lot of efforts into explaining this audio input and output setup, which is very complicated. If you don't understand any part of it, feel free to leave a comment with your question. I'll do my best to explain it and help you out.